ಈಗ ಮಂತ್ರೋಚ್ಚಾರಣೆ ಆಗ್ಲಿ ಅಥವಾ ಯಾವ್ದಾದ್ರು ಆಗ್ಲಿ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಆಗಲ್ಲ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಏನಾಗತ್ತೆ ಅಂತಂದ್ರೆ, ಇಟ್ ವಿಲ್ ಪುಟ್ ಯು ಇನ್ ಟು ಸೂಪರ್ಸ್ಟಿಷನ್. ತುಂಬಾ ಒಂಥರ ಆ, ಏನಂತಾರೆ, ಮೂಕ್ನಂಬಿಕೆ ಅಂತ ಹೇಳ್ತಾರಲ್ಲ, ಅದಕ್ಕೆ ತಳ್ಳಿಬಿಡುತ್ತೆ ನಿಮ್ನ. ಇವಾಗ ನಾನ್ ನಿಮಗೆ ಹೇಳ್ಬೋದು, ಇವಾಗ ಸೇಮ್ ನಿದ್ದೆ ಪ್ರಾಬ್ಲಮ್ಗೆನೆ ನಾನು ಹೇಳ್ಬೋದು, ಬೆಳಗ್ಗೆ ಎದ್ದು ದಿನಾ ಬೆಳಗ್ಗೆ ಒಂದೇ ರೊಟೀನ್ ಫಾಲೋ ಮಾಡ್ಬೇಕು. ದಿನಾ ಬೆಳಗ್ಗೆ ಎದ್ದು ನೀನು ಹನುಮಾನ್ ಚಾಲಿಸ ಓದು ಅಂತ. ಆಯ್ತಾ? ಆ ಹನುಮಾನ್ ಚಾಲಿಸ ಓದು ಅಂದಿದ ತಕ್ಷಣ ಎಷ್ಟು ಕ್ವಶನ್ಸ್, ಜೋರಾಗಿ ಓದ್ಬೇಕಾ, ಮನ್ಸಲ್ಲಿ ಓದ್ಬೇಕಾ, ಯಾವ ದಿಕ್ಕಕ್ಕೆ ಕುತ್ಕೊಂಡು ಓದ್ಬೇಕು, ದೀಪ ಹಚ್ಬೇಕಾ ಬೇಡ್ವಾ, ಸ್ನಾನ ಮಾಡ್ಬೇಕಾ ಬೇಡ್ವಾ, ಯಾವ್ದ್ರ ಮೇಲೆ ಕೂತ್ಕೋಬೇಕು, ಯಾವ ಕಲರ್ ಬಟ್ಟೆ ಹಾಕೋಬೇಕು, ಎಷ್ಟೊತ್ತಿಗೆ ಓದ್ಬೇಕು, ಎಷ್ಟು ಸತಿ ಓದ್ಬೇಕು, ಹೇಗ್ ಓದ್ಬೇಕು, ಕೇಳಿಸ್ಕೊಂಡ್ರೆ ಸಾಕ, ಇನ್ಯಾರೋ ಬರ್ತಾರೆ, ಇನ್ಯಾರ ಕೈಲೋ ಓದ್ಸಿದ್ರೆ ಆಗತ್ತಾ, ನಾನೇ ಓದ್ಬೇಕಾ, ಎಷ್ಟು ಕ್ವೆಶನ್ಸ್ ಬಂತು. ಅಂಡ್ ಇದೆಲ್ಲಾನು ಹೋಗ್ಲಿ ಡಿಫೈನ್ ಮಾಡ್ಬಿಟ್ಟೆ ಕೊಡ್ತೀವಿ. ಹನ್ನೊಂದ್ಸತಿ ಓದ್ಬೇಕು, ಟ್ಯೂಸ್ಡೇ ಇಂದ ಶುರು ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು, ಆಮೇಲೆ ಏನ್ ಫುಡ್ ತಿನ್ಬಾರ್ದು, ಏನ್ ಫುಡ್ ತಿನ್ಬೇಕು ಆ ಟೈಮಲ್ಲಿ, ಎವ್ರಿಥಿಂಗ್ ಇಫ್ ಐ ಡಿಫೈನ್ ಅಂತಾನೆ ಅನ್ಕೊಳ್ಳಿ. ಆಯ್ತಾ? 11 ದಿನ ಓದು ಅಂತ ಹೇಳ್ತೀನಿ. 11 ದಿನದಲ್ಲಿ 7ನೇ ದಿನ 8ನೇ ದಿನದವರೆಗೂ ಓದ್ಬಿಟ್ಟು 8ನೇ ದಿನ ಏನೋ ಆಯ್ತು, ತಪ್ಪೋಯ್ತು. ಆಯ್ತಾ? ಅದೇ ತಕ್ಷಣಕ್ಕೆ ಇನ್ನೇನೋ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ, ಎಲ್ಲೋ ಏಟು ಬಿತ್ತೋ, ಆಕ್ಸಿಡೆಂಟ್ ಆಯ್ತೋ, ಇನ್ನೇನೋ ಆಯ್ತು ಅಂತ. ಅವಾಗ ಏನ್ ಬರುತ್ತೆ ತಲೆಗೆ, ಓ ನಾನು 7 ದಿನ ಮಾಡ್ಬಿಟ್ಟು 8ನೇ ದಿನ ನಾನು ಸರಿಗ್ ಮಾಡ್ಲಿಲ್ಲ, ಅದಕ್ಕೆ ಹಿಂಗಾಯ್ತು ಅಂತ. ಸೊ ಐ ಡೋಂಟ್ ವಾಂಟ್ ಟು ಪುಷ್ ಪೀಪಲ್ ಇನ್ ಟು ದಟ್ ಬಿಲೀಫ್. ಅದಕ್ಕೋಸ್ಕರ ಮಾಡ್ಲೇಬೇಡಿ ಅತ್ಲ ಕಡೆಗೆ, ಬಿಟ್ಬೇಡಿ, ಇಟ್ಸ್ ಓಕೆ. ಏನ್ ಅಲ್ಟಿಮೇಟ್ ಪಾಯಿಂಟ್ ಏನು, ಯು ನೀಡ್ ಸಮ್ ಪಾಸಿಟಿವಿಟಿ ಅಂಡ್ ಯು ನೀಡ್ ಟು ಅಲೈನ್ ಯೋರ್ ಸೆಲ್ಫ್. ಆ ಬೆಳಗ್ಗೆ ಬೇಗ ಹೇಳ್ಬೇಕು, ಒಂದೇ ಟೈಮ್ಗೆ ಹೇಳ್ಬೇಕು. ಅದನ್ನ ನೀವ್ ಹೆಂಗ್ ಮಾಡ್ಬೇಕು, ಬೇರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಬೆಳಗ್ಗೆ 6 ಗಂಟೆಗೆ ಸೊ ದ ಥಿಯರಿ ಹೇಳ್ಬೇಕು. ಇಸ್ ಆ ಅಲೈನ್ಮೆಂಟ್ಗೆ ಇವೆಲ್ಲ ದಾರಿಗಳು. ನೀವು ಲಾಜಿಕಲಿ ಅಂದರೆ ಈ ಥರನೂ ಫಿಸಿಕಲಿನೂ ಹುಡುಕ್ಬೋದು, ಅಥವಾ ಈ ಥರ ನೆಪಗಳು, ದೇವಸ್ಥಾನಕ್ಕೆ ಹೋಗೋದು ಅಥವಾ ಬೆಳಗಿನ ಜಾವ ಎದ್ದು ಏನು ಮಾಡತ್ತರದು, ಏನು ಮಾಡಬೇಕು ಆ ಥರನೂ ಕಾಯಿನ್ ಮಾಡ್ಬೋದು. ಓಕೆ. ಸೊ ಈಗ ಹೋಮ ಪೂಜೆಗಳು, ರಿಚುವಲ್ಸ್ ಎಲ್ಲ ಇದೆಯಲ್ಲ, ಡಸ್ ಇಟ್ ಜೆನ್ಯೂನ್ಲಿ ವರ್ಕ್ ಅನ್ನೋದು ದ ನೆಕ್ಸ್ಟ್ ಕ್ವೆಶನ್. ಕೆಲವು ರಿಚುವಲ್ಸ್, ಕೆಲವು ಹೋಮಗಳು ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಯಾಕೆಂದ್ರೆ ಮುಂಚೆ ಇವಾಗ ಟು ಬಿ ಆನೆಸ್ಟ್, ಇವಾಗ ಯಾವ್ದೋ ಹೋಮ ಮಾಡಿ ಮಳೆ ಬರ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ನಾವ್ ಹೋಮ ಮಾಡಿದ್ರೆ ಎಲ್ಲಿ ಮಳೆ ಬರುತ್ತೆ ಏನು ಅಂತ. ಇವಾಗ ಕ್ಲೌಡ್ ಸೀಡಿಂಗ್ ಮಾಡ್ತಾ ಇದೀವಲ್ವಾ ನಾವು. ಸೊ ಇಟ್ ಈಸ್ ಲೈಕ್ ದೀಸ್ ಥಿಂಗ್ಸ್ ವರ್ಕ್, ಬಟ್ ಅಷ್ಟು ಡೆಡಿಕೇಶನ್ ಇಂದ ಅಷ್ಟು ಟೈಮ್ ಕೊಟ್ಟು ಅದೇ ತರ ಮಾಡೋ ಕೇಪಬಿಲಿಟಿ, ಕೆಪಾಸಿಟಿ ನಮ್ಗಳಿಗಿದ್ಯಾ, ದಟ್ ಇಸ್ ವಾಟ್ ಮ್ಯಾಟರ್ಸ್. ಈಗ ಅದನ್ನು ಪೂಜೆನೂ ಶಾರ್ಟ್ ಕಟ್ ಅಲ್ಲೇ ಮಾಡ್ತಾರೆ, ಮದ್ವೆ ಶಾರ್ಟ್ ಕಟ್ ಅಲ್ಲ ಆಗ್ತದೆ ಅಲ್ವಾ? ಯಾವುದೇ ಮೀನಿಂಗ್ ಅಂದ್ರೆ ಮೊದಲೆಲ್ಲ ಅದೆಲ್ಲ ತುಂಬಾ ದೊಡ್ಡ ದೊಡ್ಡ ರಿಚುವಲ್ಸ್ ಆಗಿತ್ತು, ಎಲ್ಲಾನು ಇವಾಗ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸ್ಕೊಂಡಿರೋದು ಅಂತ. ಹೌದು, ಅನುಕೂಲಕ್ಕೆ ತಕ್ಕಂಗೆ ತಿರ್ಗಿಸ್ಕೊಂತಾ ಇರ್ಬೇಕಾದ್ರೆ ನಾವು ಆ ಅಥೆಂಟಿಸಿಟಿ ಆಗ್ಲಿ ಅಷ್ಟೇ ನಾವು ಏನಂತಾರೆ ಅಷ್ಟು ಫುಲ್ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಮಾಡುವಂತ ಕೇಪಬಿಲಿಟಿ, ಕೆಪಾಸಿಟಿ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ್ದೋ ಒಂದು ಚಿಕ್ಕ ಶ್ಲೋಕನ ಒಂದ್ ಅರ್ಧ ಗಂಟೆ ಕೂತ್ಕೊ ಅಂತಂದ್ರೆ ಆಗೋದಿಲ್ಲ ಜನಕ್ಕೆ. ಅಥವಾ ಯಾರೋ ಒಬ್ರು ಕೂತ್ಕೊಳ್ತಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ಯಾರೋ ಹಿಂದೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ, ಇಲ್ಲ ಟಿವಿ ಆನ್ ಮಾಡ್ತಾರೆ, ಅದ್ರದ್ ಸೌಂಡ್ ಬರ್ತಾ ಇರತ್ತೆ, ಅಲ್ಲಿ ಮೈಂಡ್ ಡಿಸ್ಟ್ರಾಕ್ಟ್ ಆಗತ್ತೆ. ಇಲ್ಲ ರೀಲ್ಸ್ ನೋಡ್ತಾ ಇರ್ತಾರೆ, ಅದ್ರದ್ ಸೌಂಡ್ ಬರ್ತಾ ಇರತ್ತೆ, ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾರೆ. ಇಲ್ಲ ಚಿಕ್ಕ ಮಕ್ಳಿರೋ ಮನೆ, ಅಮ್ಮ ನಂಗೆ ಅದ್ ಬೇಕು, ಅಮ್ಮ ನಂಗೆ ಇದ್ ಬೇಕು ಅಂತ 50 ಸತಿ ಬರ್ತಾ ಇರ್ತಾರೆ. ಇಲ್ಲ ಎಲ್ಲರೂ ಕುಕ್ಕರ್ ಇಟ್ಟಿರ್ತಾರೆ, ಇಲ್ಲಿ ಕುತ್ಕೊಂಡು ಹಿಂಗೇನೋ ಓದ್ತಾ ಇರ್ತಾರೆ, ಕುಕ್ಕರ್ ಆಫ್ ಮಾಡು, ಅಲ್ಲೇನೋ ನೋಡು ಅಂತ ಅನ್ಬಿಟ್ಟು, ಇಲ್ಲ ಕಾಲಿಂಗ್ ಬೆಲ್ ಆಗತ್ತೆ. ಸೊ ಈ ತರ ಇರ್ಬೇಕಾದ್ರೆ ಸಿಚುವೇಶನ್ ವೈ. ಸೊ ದೆನ್ ಹೌ ಟು ನ್ಯಾವಿಗೇಟ್ ಅನ್ನೋದು. ಸೊ ಈ ಉದಾಹರಣೆಗೆ ನೀವು ಕನ್ಸಲ್ಟೇಷನ್ ಎಲ್ಲ ತಗೊಂಡಾಗ, ನಾವು ಕಮಿಂಗ್ ಬ್ಯಾಕ್ ಟು ಲಾಲ್ ಕಿತಾಬ್, ಬಿಕಾಸ್ ನಾನೆಲ್ಲೋ ಒಂದ್ ಕಡೆ ಓದೆ, ಲಾಲ್ ಕಿತಾಬ್ ಇಸ್ ಇವತ್ತಿನ ಲೈಫ್ಗೆ ಪ್ರಾಕ್ಟಿಕಲ್ ರೆಮಿಡೀಸ್ ಅನ್ನ ಕೊಡುವಂತ ಒಂದು ಕಿತಾಬ್ ಅಂತ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈ ಲಾಲ್ ಕಿತಾಬ್ ಅಂದ್ರೆ ಏನು. ಲಾಲ್ ಕಿತಾಬ್ ಅಂತ ಅಂದ್ರೆ ಇಟ್ಸ್ ಜಸ್ಟ್ ಲೈಕ್ ಅನದರ್ ವಿಂಗ್ ಆಫ್ ಆಸ್ಟ್ರಾಲಜಿ ಆರ್ ಅನದರ್ ಟೈಪ್ ಆಫ್ ಆಸ್ಟ್ರಾಲಜಿ ಆರ್ ಅನದರ್ ಟೂಲ್ ಅಂತ ಹೇಳ್ಬೋದು. ಅದು ಇನ್ನೊಂದು ಡೇಟಾಬೇಸ್ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಟ್ಯಾರೋ ಆಗ್ಲಿ, ಇವಾಗ ನೀವ್ ಕಾನ್ಸ್ಟೆಂಟ್ ನಿಮ್ ಲೈಫಲ್ಲಿ ಏನಾಗ್ತಾ ಇದೆಯೋ ಅದೇ ಆಗ್ತಾ ಇರತ್ತೆ. ನಾನು ಅದನ್ನ ಪರಾಶರ ಹೋರಾಶಾಸ್ತ್ರದಿಂದ ನೋಡ್ಲಿ, ಅಥವಾ ಲಾಲ್ ಕಿತಾಬಿಂದ ನೋಡ್ಲಿ, ಇಲ್ಲ ನ್ಯೂಮರಾಲಜಿ ನೋಡ್ಲಿ, ಟ್ಯಾರೋನಲ್ಲಿ ನೋಡ್ಲಿ, ಯಾವ್ದ್ರಲ್ಲಿ ನೋಡಿದ್ರು ಐ ಶುಡ್ ಗೆಟ್ ದ ಸೇಮ್ ರಿಸಲ್ಟ್ ಅಲ್ವಾ? ನಾನ್ ಇನ್ನೇನೋ ಇನ್ಯಾವ್ದ್ರಿಂದಾನೋ ಮಾಡೋದ್ರಿಂದ ನಿಮ್ ಟೈಮಿಂಗು, ನಿಮ್ಮ ಲೈಫ್ ಇವೆಂಟ್ಸ್ ಚೇಂಜ್ ಆಗ್ತಾ ಹೋಯ್ತು ಅಂತಂದ್ರೆ ಅವಾಗ ಅದ್ರಲ್ಲಿ ಅರ್ಥನೇ ಇಲ್ಲ. ನಾನು ಯಾವ್ದೇ ಟೂಲ್ ಯೂಸ್ ಮಾಡಿದ್ರು ದೇರ್ ಆಲ್ ಟೂಲ್ಸ್ ಫಾರ್
ಅಂಡರ್ಸ್ಟ್ಯಾಂಡಿಂಗ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಆರ್ ಅನಲೈಸಿಂಗ್. ಸೊ ಆ ಟೂಲ್, ಯಾವುದೇ ಟೂಲ್ ಯೂಸ್ ಮಾಡಿದ್ರು ನಾನು ನಿಮ್ಮ ಒಂದು ಲೈಫ್ ಪ್ಯಾಟರ್ನ್ ಐ ಶುಡ್ ಬಿ ಏಬಲ್ ಟು ಸಿ. ಬಟ್ ಈಗ ಟ್ರೆಡಿಷನಲ್ ಆಸ್ಟ್ರಾಲಜಿ ಕಂಪೇರ್ ಮಾಡಿದ್ರೆ ವೈ ಇಸ್ ಲಾಲ್ ಕಿತಾಬ್ ಡಿಫ್ರೆಂಟ್ ಯಾಕೆ ಅಂತಂದ್ರೆ ಇಟ್ ಡಸಂಟ್ ಟಾಕ್ ಅಬೌಟ್ ಏನ್ ಹೇಳ್ತಾರೆ ಇಷ್ಟೊಂದು ಪೂಜೆ ಹೋಮ ಅಥವಾ ಪರ್ಟಿಕ್ಯುಲರ್ ರಿಲಿಜನ್ ಬಗ್ಗೆ ಮಾತಾಡೋದಿಲ್ಲ. ಇಟ್ ಓನ್ಲಿ ಗಿವ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಸೊಲ್ಯೂಷನ್ಸ್. ಅದಕ್ಕೋಸ್ಕರ ಅದನ್ನ ಹೇಳ್ತಾರೆ. ಅಂಡ್ ಎಷ್ಟೋ ಒಂದು ರೆಮಿಡಿಗಳು ಅದ್ರಲ್ಲಿ ಇರೋದು ಇಟ್ ಇಸ್ ಮೋಸ್ಟ್ಲಿ ಟೇಕನ್ ಫ್ರಮ್ ಆಯುರ್ವೇದ ಪಾಯಿಂಟ್ ಆಫ್ ವ್ಯೂ ಇಂದನೂ ತಗೊಂಡಿದ್ದಾರೆ. ಎಕ್ಸಾಂಪಲ್ ಜುಪಿಟರ್ ಅಂದ್ರೆ ಗುರುಗ್ರಹ 5ನೇ ಮನೆಯಲ್ಲಿ ಇದ್ರೆ ಅವ್ರಿಗೆ ಕನ್ಸೆಪ್ಷನ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ, ಎಸ್ಪೆಷಲಿ ಇನ್ ಮೆನ್. ಓಕೆ, ಸೊ ಅದರಲ್ಲಿ ಲಾಲ್ ಕಿತಾಬ್ ಅಲ್ಲಿ ಈ ತರ ಪ್ರಾಬ್ಲಮ್ ಇರೋರಿಗೆ ಒಂದು ರೆಮಿಡಿ ಇದೆ. ಏನು ಅಂತ ಹೇಳಿದ್ರೆ ಗೋಲ್ಡ್ ವೈರ್ ನ ನೀವು ತುಂಬಾ ಹೀಟ್ ಮಾಡ್ಬೇಕು. ಅಫ್ಕೋರ್ಸ್ ಇದನ್ನ ಬರ್ದಿರೋದು 1942 ಆರ್ 52 ವಾಸ್ ದ ಲೇಟೆಸ್ಟ್ ಎಡಿಷನ್. ಸೊ ಅಷ್ಟು ಇಟ್ಸ್ ನಾಟ್ ಟೂ ಓಲ್ಡ್, ಇಟ್ಸ್ ನಾಟ್ ಟೂ ನ್ಯೂ. ಓಕೆ, ಸೊ ಆ ಟೈಮಲ್ಲಿ ಅವ್ರು ಬರ್ದಿರೋದ್ ಸೊಲ್ಯೂಷನ್ ಏನು, ನೀವು ಗೋಲ್ಡ್ ವೈರ್ನ ಫುಲ್ ಹೀಟ್ ಮಾಡ್ಬೇಕು, ಕೆಂಪಗಾಗೋವರೆಗೂ ಹೀಟ್ ಮಾಡ್ಬಿಟ್ಟು ಹಾಲಲ್ಲಿ ಅದ್ದೆ ಅದನ್ನ ಆರಿಸ್ಬೇಕು. ತಿರ್ಗಿ ಅದನ್ನ ಕಂಪ್ಲೀಟ್ ಆಗಿ ಹೀಟ್ ಮಾಡ್ಬೇಕು, ಹಾಲಲ್ಲಿ ಅದ್ದೆ ಆರಿಸ್ಬೇಕು ಗೋಲ್ಡ್ ವೈರ್ನ. ಈ ತರ 5-6 ಸತಿ ಮಾಡ್ಬಿಟ್ಟು ಅದನ್ನ ಕೂಡಿದ್ರೆ ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ ಆಗತ್ತೆ ಅಂತ. ಸೊ ಕಟ್ಟು ವೆನ್ ಯು ಸಿ ಇದು ಆಯುರ್ವೇದದಲ್ಲಿ ಇವಾಗ ಏನ್ ಬರ್ದಿದ್ದಾರೆ ಅಂತಂದ್ರೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗೋದಿಕ್ಕೆ ಸುವರ್ಣ ಭಸ್ಮಾನ ಕೊಡ್ತಾರೆ. ಸುವರ್ಣ ಭಸ್ಮ ಅಂದ್ರೆ ಗೋಲ್ಡ್ ಡಸ್ಟ್. ಸೊ ಇಟ್ ಇಸ್ ಜಸ್ಟ್ ದ ಸೇಮ್. ಸೊ ಅವತ್ತಿನ ಕಾಲಕ್ಕೆ ಅದನ್ನ ಬರ್ದಿದ್ರು, ನೀವು ಈ ಕಡೆಯಿಂದ ನೋಡಿದ್ರು ಅಳಿಯಲ್ಲ ಮಗಳ ಗಂಡನೇ ಆಯ್ತಿದ್ರು ಆಗತ್ತೆ. ಸೊ ಆ ತರ ಒಂದು ಸೊಲ್ಯೂಷನ್ ಇದೆ. ಬಟ್ ಇನ್ನೊಂದೇನಾಗತ್ತೆ ಅಂತಂದ್ರೆ ಲಾಲ್ ಕಿತಾಬ್ ಅಲ್ಲಿ ಒಂದು ಈ ಗ್ರಹಕ್ಕೆ ಈ ಥಿಂಗ್ಸ್ ಏನಂತಾರೆ ಇಂಡಿಕೇಟೆಡ್ ಆರ್ ಕನೆಕ್ಟೆಡ್ ಅಥವಾ ಇದು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದೊಂದು ಡಿಕ್ಷನರಿ ಅಥವಾ ಒಂದು ಗ್ಲಾಸ್ ಕೊಟ್ಬಿಡಿದ್ದಾರೆ ಒಂದಷ್ಟು. ಅದನ್ನ ಏನ್ ಮಾಡ್ತಾ ಇದಾರೆ ಜನ ಅಂತಂದ್ರೆ ಅದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಅವ್ರವ್ರದೇ ಒಂದು ರೆಮಿಡಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಅದರಿಂದನೇ ಇವೆಲ್ಲ ಹುಚ್ಚು ರೆಮಿಡೀಸ್ ಏನ್ ಇವಾಗ ನೀವು ಕೇಳ್ತಾ ಇದ್ದೀರಾ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಕಮಿಂಗ್ ಫ್ರಮ್ ದೇರ್. ಸೊ ದೆನ್ ಲೇಮನ್ ಜನಸಾಮಾನ್ಯರು ಮತ್ತೆ ಯಾವ್ದು ರೈಟ್ ರೆಮಿಡಿ ಯಾವ್ದು ರಾಂಗ್ ಅಂತ ಅವ್ರು ಹೆಂಗ್ ಅದನ್ನ ಬೇರ್ಪಡಿಸ್ಬೇಕು, ಯಾವ್ದಕ್ಕೆ ಸೊಪ್ಪು ಹಾಕ್ಬೇಕು ಹಾಕ್ಬಾರ್ದು ಅನ್ನೋದೇ ಈಗ ಪ್ರಶ್ನೆ. ಎಸ್, ಅದೇ ಇರೋದು. ಸೊ ಐ ಜಸ್ಟ್ ಡೋಂಟ್ ಗಿವ್ ರೆಮಿಡೀಸ್. ನಾನು ರೆಮಿಡೀಸ್ ಕೊಡಲ್ಲ. ತುಂಬಾ ಜನ ಕೋಪನು ಮಾಡ್ಕೊಳ್ತಾರೆ, ನಿಮ್ ಹತ್ರ ಬಂದಿದ್ ಏನ್ ರೆಮಿಡಿನೇ ಕೊಡಲ್ಲ ನೀವು ಅಂತ. ನಾನು ಅದಕ್ಕೆ ನೀವು ಇದಿಷ್ಟು ಮಾಡಿ ಇದೇ ನಿಮ್ ರೆಮಿಡಿ ವರ್ಕ್ ಆಗತ್ತೆ ಮಾಡಿ ನೋಡಿ ಅಂತೀನಿ. ಅಂಡ್ ಅವ್ರು ಅವಾಗ ವಾಪಸ್ ಬಂದು ಹೇಳ್ತಾರಲ್ಲ, ದಟ್ ಗಿವ್ಸ್ ಮೀ ಲೈಕ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಅಂತಂದ್ರೆ ಇಟ್ ಇಸ್ ರಿಯಲಿ ಒಂಥರ ತುಂಬಾ ಒಂದ್ ಕೇಸ್ ಹೌ ಡು ಯು ಕನ್ಸಲ್ಟ್ ಅಂಡ್ ದೆನ್ ಅವ್ರಿಗೆ ನೀವೇನ್ ರೆಮಿಡಿ ಕೊಟ್ಟಿದ್ರಿ, ಅವ್ರು ವಾಪಸ್ ಏನ್ ಬಂದ್ರು, ಅವ್ರದ್ದು ತುಂಬಾ ಜನ ಬರ್ತಾರೆ. ಸೊ ಒನ್ ಆಫ್ ದ ಕೇಸಸ್ ವಾಸ್ ನಾನು ಏನು ಹೇಳಲಿಲ್ಲ. ದೇರ್ ವಾಸ್ ಒನ್ ಸ್ಮಾಲ್ ಚೈಲ್ಡ್, ಆಯ್ತಾ. ತಾಯಿ ಬಂದಿದ್ರು, ಅವರು ಶಿ ವಾಸ್ ಲೈಕ್ ಏನೇ ಮಾಡಿದ್ರು ಎಷ್ಟೇ ಇದ್ ಮಾಡಿದ್ರು ವೇಟ್ ಗೇನ್ ಆಗ್ತಾ ಇಲ್ಲ ಮಗು. ಶಿ ಇಸ್ ಬಿಕಮಿಂಗ್ ವೀಕರ್ ಅಂಡ್ ವೀಕರ್, ಏನು ತಿಂತಾ ಇಲ್ಲ, ಏನೂ ಇದಿಲ್ಲ ಅಂತ. I'm like, and the worst part is the mother also was doctor, father is also a doctor. ನಾವೇ ಎಲ್ಲಾ ಟೆಸ್ಟ್ ಮಾಡಿದೀವಿ, ಇಟ್ ಡಿಂಟ್ ವರ್ಕ್. ಏನ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ಇದು. ದೆನ್ ಐ ವಾಸ್ ಚೆಕಿಂಗ್, ಆ ಮಗು ಚಾರ್ಟ್ ನೋಡ್ದೆ. ಅದಕ್ಕೆ ತುಂಬಾ ವೀಕಾ, ತುಂಬಾ ಒಂಥರ ಮಾಲ್ ನರಿಶ್ ತರ ಇದಾರ, ಮಾಲ್ ನ್ಯೂಟ್ರಿಷನ್ ತರ ಇದೆ, ವಾಟ್ ಇಸ್ ದ ಎಕ್ಸಾಕ್ಟ್ ಪ್ರಾಬ್ಲಮ್? ಸೈಡ್ ಇಲ್ಲ, ತುಂಬಾ ಮಾಲ್ ನರಿಶ್, ಎಷ್ಟು ಏನ್ ಮಾಡಿದ್ರು ವೇಟ್ ಗೇನ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಅಂಡರ್ ವೇಟ್ ಮಗು ಅಂತ. Then I'm like, okay. And then I chart ನೋಡಿದೆ, then I could see some combination. I said, I gave them that particular test. ಇವಾಗ ನಾನು ಆ ಟೆಸ್ಟ್ ಹೆಸರು ಹೇಳಲ್ಲ, ಯಾಕೆಂತಂದ್ರೆ ಹೇಳ್ತು ಅಂತಂದ್ರೆ ಬ್ಲೈಂಡ್ ಆಗಿ ತಿರ್ಗಾ ಇದನ್ನು ನೋಡ್ಕೊಂಡು ಫಾಲೋ ಮಾಡುವಂತ ಜನಗಳು ಇರ್ತಾರೆ. ಸೊ ಐ ಡೋಂಟ್ ವಾಂಟ್ ದೆಮ್ ಟು ಡೂ ದಟ್. ಸೊ ಆ ಟೆಸ್ಟ್ ಮಾಡಿ ನೋಡಿ, ದೆನ್ ಐ ಸೆಡ್, ನೀವ್ ಇದನ್ನ ಮಾಡಿ ನೋಡಿದೀರಾ, ದಿಸ್ ಗ್ಲ್ಯಾಂಡ್ಸ್ ಆರ್ ವಾಟ್ ಎವರ್ ದೇ ಹ್ಯಾವ್ ಯು ಚೆಕ್ ಫಾರ್ ದಿಸ್, ಇದನ್ನ ಚೆಕ್ ಮಾಡಿದೀರಾ? ಮಾಡಿಲ್ಲ ಅಂತಂದ್ರೆ ಒಂದ್ಸತಿ ಮಾಡಿ ನೋಡಿ, ಅದರಿಂದ ಸಿಗ್ಬೋದು ಅಂತಂದ್ರೆ. ದೆನ್ ಶಿ ವಾಸ್ ಲೈಕ್, ಐ ಡಿಂಟ್ ಥಿಂಕ್ ಅಬೌಟ್ ದಿಸ್, ಬಟ್ ಅಫ್ಕೋರ್ಸ್ ನೀವ್ ಹೇಳ್ತಾರದ್ ಕರೆಕ್ಟು, ಇದು ಈ ಪ್ರಾಬ್ಲಮ್ ಇರ್ಬೋದು, ನಾ ಹೋಗಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಶಿ ಗಾಟ್ ದ ಚೈಲ್ಡ್ ಚೆಕ್ ಮಾಡಿ ನಾನು ಏನ್ ಹೇಳಿದ್ನೋ ಇಟ್ ವಾಸ್ ದ ಎಕ್ಸಾಕ್ಟ್ ಸೇಮ್ ಪ್ರಾಬ್ಲಮ್. ಅಂಡ್ ದೆನ್ ದೇ ಫಾಲೋ ದಟ್ ಪರ್ಟಿಕ್ಯುಲರ್ ಬಿಕಾಸ್ ದೇ ಆರ್ ಡಾಕ್ಟರ್ಸ್. ಆ ಗ್ಲ್ಯಾಂಡ್ ಚೆಕ್ ಮಾಡಿ ಏನ್ ಮಾಡಿದ್ರು ಅದ್ರ ಟ್ರೀಟ್ಮೆಂಟ್ ಮಾಡಿಸಿ, ಅಂಡ್ ದೆನ್ ದೇ ಡಿಡ್ ದಟ್. In 3 months the child is really healthy and nice.